ನೇತ್ರಾ ನೇತ್ರಾ ಹೇಳಿ ಸರ್, ಕರೆದ್ರಾ? ನಂಗೆ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ ಬೇಗ. ಹೌದಾ ಸರ್, ಇರಿ ಅಜ್ಜಿ ಕಿಚನಲ್ಲೇ ಇದ್ದಾರೆ, ಅವರಿಗೆ ಹೇಳ್ತೀನಿ ಮಾಡಿಕೊಡ್ತಾರೆ. ಹೆಲೋ, ನಾನು ಹೇಳಿದ್ದು ನಿನಗೆ ಮಾಡ್ಕೊಂಬಾ ಅಂತ, ಅಜ್ಜಿಗೆ ಮಾಡ್ಕೊಂಬಾ ಅಂತಲ್ಲ. ಹೋಗಿ ನೀನೇ ಮಾಡ್ಕೊಂಬಾ. ನಾ ಮಾಡಿದ್ರೇನು ಅಜ್ಜಿ ಮಾಡಿದ್ರೇನು, ಕಾಫಿನೇ ತಾನೆ. ಒಂದು ಸ್ಪೆಷಲ್ ನಾನೇ ಮಾಡ್ಕೊಡ್ಬೇಕಂತ. ಯಾಕವ್ವ, ಏನು ಬೇಕಿತ್ತು ನೇತ್ರ? ಅದು ಅಜ್ಜಿ ಅವ್ರಿಗೇನೋ ಕಾಫಿ ಬೇಕಂತ, ಅದಕ್ಕೆ ಮಾಡ್ಕೊಡ್ಬೇಕಂತ ಹೊಂಟಿದ್ದೆ ಕಿಚನ್ ಕಡೆ. ಹೌದನಾ, ನಾನೇ ಮಾಡ್ಕೊಡ್ತೀನಿ ಬಿಡು, ನಿಂದೇನಾರು ಕೆಲಸ ಇದ್ರೂ ನೋಡ್ಕೊ ಹೋಗು. ಅಯ್ಯೋ ಬ್ಯಾಡ್ ಬಿಡಜ್ಜಿ, ಇಷ್ಟೊತ್ತಿನ ತನಕ ಕೆಲಸ ಮಾಡಿರಿ, ನಾನೇ ಮಾಡ್ಕೊಡ್ತೀನಿ, ನೀವು ಹೋಗ್ರಿ. ಸರಿ ಆತವ. ಏನು ಮಾಡಕ್ಕಂತೀಯಪ್ಪ ಸಾಗರ? ಕುತ್ಕೊಂಡಿದ್ದೆ ಅಜ್ಜಿ ಹಾಗೆ. ಹೌದನಪ್ಪ, ಅದು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡ್ಲಪ್ಪ, ಏನೂ ಅನ್ಕೊಳಂಗಿಲ್ಲ ಅಲ್ಲಿ ನೀನು. ಅಯ್ಯೋ ಹೇಳಿ ಅಜ್ಜಿ, ಅದರಲ್ಲಿ ಏನೈತಿ? ನಾನೇನು ಅನ್ಕೊನಲ್ಲ. ಅದು ಮುಂಜಾನೆನೇ ನೇತ್ರ ಒಂದು ಏನೇನಾಗೈತೆ ಆಫೀಸ್ನಾಗ ಅಂತಂದು ನಿನಗೂ ಗೊತ್ತಿದ್ದಿದ್ದಾಯ್ತಪ್ಪ. ನೇತ್ರವ ಹಂಗೆಲ್ಲ ಅವು ಏನು ಮುಖ್ಯವಾದ ಏನು ಕಾಗದ ಪತ್ರ ಅವನ್ನೆಲ್ಲ ಕಳಿಯೋಕೆ ಸಾಧ್ಯನೇ ಇಲ್ಲಪ್ಪ. ಆ ಹುಡುಗಿ ಹಂಗಿಲ್ಲ. ಅದು ಆ ಹುಡುಗಿ ಮೇಲೆ ಇರೋ ಸಿಟ್ಟಿಗೆ ಯಾರೇ ಏನಾರ ಮಾಡಾರನ ನೋಡಪ್ಪ. ಅಜ್ಜಿ ಅದು ನನಗೂ ಗೊತ್ತು, ನೇತ್ರಾ ಆ ಥರ ಮಾಡೋ ಹುಡುಗಿನೇ ಅಲ್ಲ ಅಂತಂದು. ಆದರೆ ನನಗೆ ಆ ಮೂಮೆಂಟಿಗೆ ಏನು ಮಾಡಬೇಕು ಏನು ಅಂತ ನಂಗೆ ಗೊತ್ತಾಗಲಿಲ್ಲ. ಸಿಟ್ಟು ಬಂದಿತ್ತಲ್ಲ, ಎದುರುಗಡೆ ಇದ್ಲಲ್ಲ, ಅದಕ್ಕೋಸ್ಕರ ಕಪಾಳಕ್ಕೆ ಹೊಡೆದ್ಬಿಟ್ಟೆ. ಅದನ್ನೇ ಬಿಟ್ಟರೆ ಅವಳೇ ಅದನ್ನೆಲ್ಲ ಮಾಡಿದ್ದು ಅಂತ ನಾನು ನಂಬೋದಿಲ್ಲ ಅಜ್ಜಿ. ಹೌದಪ್ಪ, ಚಲೋ ಆತು ಅಲ್ಲ. ಮತ್ತು ನಿನಗಿನ್ನೂ ಆಕೆ ಮೇಲೆ ಅದರದ ದ್ವೇಷ ಏನಾರ ಐತನ ಅಂತಂದು ಹೇಳಕ್ಕಂತ ಬಂದೆಪ್ಪ. ಮತ್ತೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಅಯ್ಯೋ ಇಲ್ಲಿ ಬಿಡಜ್ಜಿ, ನಾನು ಯಾಕೆ ತಪ್ಪು ತಿಳ್ಕೊಲ್ಲಿ? ನನಗೂ ನೇತ್ರಾ ಬಗ್ಗೆ ಗೊತ್ತು, ಆಕೆ ಹಾಗೇನಿಲ್ಲ ಅಂತಂದು. ಹ್ಞೂನಪ್ಪ, ಪಾಪ ಒಳ್ಳೆ ಹುಡುಗಿ ಐತಿ. ತಂದೆ ತಾಯಿ ನೋಡಿದ್ರೆ ಅಲ್ಲಿ ಊರಾಗದಾರ, ಈ ತಂದೆ ತಾಯಿನೆಲ್ಲ ಬಿಟ್ಟು ಇಲ್ಲಿ ಬಂದೈತಿ ಪಾಪ ದುಡಿಬೇಕಂತಂದು. ಮತ್ತು ಈಗ ಇಂಥದ್ದು ಏನಾರ ಆಪಾದನೆ ಹೊರಿಸ್ತಂದ್ರೆ, ಈಗ ನಿಮ್ಮ ಆಫೀಸ್ನಾಗಿಂದ ನೀ ಕೆಲಸಕ್ಕೆ ತೆಗೆದುಬಿಟ್ಟೆ ಅಂದ್ರೆ ಮತ್ತು ಬೇರೆ ಆಫೀಸ್ನವರು ಸೇರಿಸ್ಕೊಳಂಗಿಲ್ಲ ಆಕೆನ. ಮತ್ತು ಆ ಹುಡುಗಿ ಜೀವನ ಹಾಳಾಗೋಕೈತಲ್ಲ, ಅದಕ್ಕೋಸ್ಕರ ಮಾತಾಡಿದ್ದೆಪ್ಪ ನಾನು ನಿನಗೆ ಹೇಳಿದೆ. ಇಲ್ಲ ಅಜ್ಜಿ, ನೀವೇನು ಚಿಂತೆ ಮಾಡಬೇಡ್ರಿ, ನಾನು ನೇತ್ರನ ಆಫೀಸಿಂದ ತೆಗಿಯಂಗಿಲ್ಲ. ಆತಪ್ಪ, ಅಷ್ಟೇ ಮಾಡಿ ಪುಣ್ಯ ಕಟ್ಕೊ. ನಂದು ಸ್ವಲ್ಪ ಹೊರಗಡೆ ಬಟ್ಟೆ ಒಣಾಕೋದೈತಿ, ಒಣಾಕ್ತೀನಿ. ನಿಂಗೆ ಏನಾರು ತಿನ್ಬೇಕಂತ ಅನಿಸಿದ್ರೆ ನಂಗೆ ಹೇಳಿ, ನಾ ಮಾಡ್ಕೊಡ್ತೀನಂತ. ಸರಿ ಆಯ್ತು ಅಜ್ಜಿ, ನಂಗೆ ಇವಾಗಲೇ ಏನೂ ಬೇಡ ಅಜ್ಜಿ. ಸರಿ ಆತಪ್ಪ. ಅಜ್ಜಿ ನೀನು ಕಾಫಿ ಕುಡಿತೀಯಾ? ಜಾಸ್ತಿ ಮಾಡಿದ್ದೀನಿ. ನಂಗೆ ಈಗಲೇ ಬೇಡ ಬಿಡವ, ಬೆಳಗ್ಗೆನಾರ ಆಗಲ್ಲಾರ ಚಹಾ ಕುಡ್ದೀನಿ, ಮತ್ತೇನು ಬೇಡವ ನಂಗೆ, ನೀನೇ ಬೇಕಾರೆ ಕುಡಿ. ಬೇಡ ಅಜ್ಜಿ, ನನಗೂ ದಿನಕ್ಕೆ ಒಂದೇ ಸಲ ನಾ ಕುಡಿಯೋದು, ಅವ್ರಿಗಷ್ಟೇ ಕೊಡ್ತೀನಿ ಬಿಡಜ್ಜಿ. ಸರಿ ಆತವ. ಹೆಲೋ ನೇತ್ರಾ ಅವರೇ. ಹೇಳಿ ಸರ್, ಕಾಫಿ ಅಂದ್ರಲ್ಲ, ಕಾಫಿ ಮಾಡಿಕೊಟ್ಟಿದ್ದೀನಿ ನೋಡಿರಿ, ಅಷ್ಟೇ. ನನ್ನ ಕೆಲಸ ಮುಗೀತು. ಇದಕ್ಕೂ ಮಿಕ್ಕಿ ಮಾಡೋಕ್ಕಾಗಲ್ಲ ಸರ್, ನಾನೇ ನಿಮ್ಮ ಎಂಪ್ಲಾಯಿನಲ್ಲ ಏನಲ್ಲ. ನೇತ್ರಾ ಅವರೇ, ನೀವು ನನ್ನ ಎಂಪ್ಲಾಯಿನೇ. ಇವಾಗ ಆಫೀಸಲ್ಲಿದ್ದರೂ ವರ್ಕ್ ಮಾಡ್ತಿದ್ರಿ, ಇವಾಗ ಮನೇಲಿದ್ದರೂ ನೀವು ವರ್ಕ್ ಮಾಡಲೇಬೇಕು. ನಾನು ಎಲ್ಲಿರ್ತೀನಿ ಅದೇ ನಿಮ್ಮ ಆಫೀಸು, ಓಕೆನಾ? ಸರ್ ನೀವೇ ತಾನೇ ಹೇಳಿದ್ದು ನಾನು ಆಫೀಸಿಂದ ತೆಗೆದು ಹಾಕಿದ್ದೀನಿ ನಿನ್ನನ್ನು. ನೀನು ವಾಪಸ್ ಆಫೀಸಿಗೆ ಬರೋದಕ್ಕೆ ಹೋಗಬೇಡ ಅಂತ ಹೇಳಿದಿರುತ್ತಾನೆ. ಅದಕ್ಕೆ ನಾನು ನಿಮ್ಮ ಎಂಪ್ಲಾಯಿನಲ್ಲ ಏನಲ್ಲ. ನೀವು ನನಗೇನೋ ಆರ್ಡರ್ ಮಾಡೋದಕ್ಕೂ ಹೋಗಬೇಡಿ. ಹೌದಾ? ಹಾಗಾದರೆ ಕೊಡು, 10 ಲಕ್ಷ ರೂಪಾಯಿ ಕೊಡು, ಇವಾಗಲೇ ಆಫೀಸ್ ಬಿಟ್ಟು ಹೋಗ್ತಾ ಇರು. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ ಸರ್? ಕಾಫಿ ತಾನೇ, ಕೈಯಲ್ಲಿ ಕೊಡಬೇಕು ತಾನೇ. ಕೊಡ್ತೀನಿ ಬಿಡಿ, ಬೇಕಾದರೆ ಕುಡಿಸ್ಲಾ? ಕುಡಿಸಿ ಅಂದರೆ ಕುಡಿಸ್ತೀನಿ. ಕುಡಿಸೋದೇನು ಬೇಡ, ಕೈಯಲ್ಲಿ ಕೊಡು ಸಾಕು. ಪರವಾಗಿಲ್ಲ, ಕಾಫಿ ಚೆನ್ನಾಗಿನ್ನೇ ಮಾಡಿದೀಯಾ. ಥ್ಯಾಂಕ್ ಯು ಸರ್. ಅಜ್ಜಿ ಯಾವಾಗ ಹೋಗ್ಕಾನ ನೀವು ಆಫೀಸಿಗೆ? ನನಗೆ ಒಳ್ಳೆ ತಲೆ ತಿಂತ. ಇನ್ನು ಎಷ್ಟು ಸಲ ಕಾಫಿ ಮಾಡಿಕೊಡ್ಬೇಕು, ಇನ್ನು ಇನ್ನೇನು ಕೆಲಸ ಹೇಳ್ತಾರೋ ದೇವ್ರೇ. ಏನೋ ಗೊಣಗ್ದಂಗಿದೆ. ಅಯ್ಯೋ ಏನಿಲ್ಲ ಸರ್, ಅದು ಹೊರಗಡೆ ಅಜ್ಜಿಗೆ ಏನಾದರೂ ಹೆಲ್ಪ್ ಮಾಡಿದ್ರಾಯ್ತು ಅಂತ ಹೋಗ್ತಾ ಇದ್ದೆ ಅಷ್ಟೇಪ್ಪ, ಮತ್ತೇನಿಲ್ಲ. ತಗೋ, ಕಾಫಿ ಆಯಿತು, ಹೋಗಿ ಇಟ್ಟು ವಾಪಸ್ ಬಾ. ಬೇಗ ಬರಬೇಕು, ಬೇರೆ ಕೆಲಸ ಇದೆ ಮಾಡೋದು. ಓಕೆ ಸರ್. ಅಬ್ಬಾ ಒಂದು ಸ್ವಲ್ಪ ಹೊತ್ತ ಇಲ್ಲೇ ಕೂತ್ಕೊಳ್ಳೋಣ. ಹೇಗೋ ಕಾಫಿ ಕಪ್ ಇಡೋದಕ್ಕೆ ಬಂದಿದ್ದೀನಿ ಅಂತ ನೀನೆಲ್ಲ ಹಂಗೆ ಕಾಯ್ಕೊತ ಇರಲಿ, ಅಲ್ಲಿ ಏನಾದರೂ ಕೆಲಸ ಮಾಡ್ಕೊತ ಕೂತ್ಕೊಳ್ಳಿ. ಕರೆದ್ರೆ ಅಯ್ಯೋ ಅಜ್ಜಿಗೆ ಅದೇ ಹೆಲ್ಪ್ ಮಾಡೋದಕ್ಕೆ ಹೋಗಿದೆ, ಇದೇ ಹೆಲ್ಪ್ ಮಾಡೋದಕ್ಕೆ ಹೋಗಿದೆ ಅಂತ ಹೇಳಿದ್ರಾಯ್ತು. ಅಲ್ಲಿ ಯಾರು ಕೂತ್ಕೋತಾರೆ ಅವನ ಜೊತೆ ಎಲ್ಲದಕ್ಕೂ ಸಿಡಿ 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 ಅಂತಂತ. ಆಹಾ, ಟಿ ವಿ ನೋಡ್ಕೊತ ಮಸ್ತ್ ಪಿಕ್ಚರ್ ನೋಡ್ಕೊತ ಕಡ್ಲೆಕಾಯಿ ತಿಂತಾಯಿದ್ರೆ ಅದು ಸುಖನೇ ಬೇರೆ. ನೇತ್ರಾ ನೇತ್ರಾ, ಏನು ಮಾಡ್ತಾ ಇದೀಯಾ? ಹಾಂ ಸರ್, ಒಂದೇ ನಿಮಿಷ. ಅದು ಅಜ್ಜಿಗೆ ಏನೋ ಹೆಲ್ಪ್ ಮಾಡಬೇಕಂತೆ, 5 ನಿಮಿಷ ಬಂದುಬಿಟ್ಟೆ. ಅಲ್ಲೇ ಹೊದ್ರಕೊಂಡು ಕೂತ್ಕೋರಿ ಸರ್. ನಾ ಮಾತ್ರ ಇವತ್ತು ಈ ಮೂವಿನ ಫುಲ್ ಕಂಪ್ಲೀಟಾಗಿ ನೋಡೋವರೆಗೂ ಎಲ್ಲೂ ಎದ್ದು ಬರೋದಿಲ್ಲ. ಕೈಲಿ ಕಡಲೆಕಾಯಿ ಇದ್ಬಿಟ್ರೆ ಏನು ಸಖತ್ತಿರುತ್ತಪ್ಪ. ಹೊಡೆಯೋಣ ಬಿಡೋಕೆ ಬಿಟ್ಟು ಹಿಡ್ಕೊರಿ. ಅಯ್ಯೋ ಬಿಟ್ಟಪ್ಪ. ಹಿಡ್ಕೊರಿ.
ಅಯ್ಯೋ ಬಿಟ್ರಿ ನೋಡಂಗ ಛೇ ಹಿಡ್ಕೋಬೇಕಾಗಿತ್ತು ನೀವು ಅಯ್ಯೋ ಅವರ ರೌಡಿ ಅದನಲ್ಲ ತಪ್ಸ್ಕೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ಸಿಗು ನೀನು ನಮ್ಮ ಅಣ್ಣವ್ರ ಕೈಯಾಗ ಹಿಡ್ಕೊಂಡು ನಾತನಾಡ್ಬಿಡ್ತಾರೆ ನೀನು ಭಾರಿ ಐತಿ ಪಿಕ್ಚರ್ ಹಂಗ ಕಡ್ಲಿಕಾಯಿನೂ ಮಸ್ತ್ ಐತಿ. ಏನು ಇವಳು ಎಷ್ಟು ತನಕ ಹೋದ್ಲಲ್ಲ ಬರಲಿಲ್ಲ, ನಾನೇ ಹೋಗ್ತೀನಿ. ಹಂಗಾಡ್ರಿ ಅವ್ನು ರೌಡಿನ ತಪ್ಸ್ಕೊಂಡು ಹೋಗ್ತೀಯಾ? ಹಾಕ್ರಿ ಇನ್ನೊಂದು ಹಾಕ್ರಿ ಹಂಗ ಸರ್ ಅದು ಅಜ್ಜಿ ನಿನ್ನೆ ಕಡ್ಲಿನ ಎಣ್ಣಿನಲ್ಲಿ ಮಸಾಲ ಗಿಸಾಲ ಹಾಕಿ ಮಸ್ತ್ ಫ್ರೈ ಮಾಡಿಟ್ಟಿದ್ರು. ನಿಮಗೆ ಕೊಡಬೇಕು ಅಂತ ಅಂದಿದ್ರಾ, ಅವ್ರು ಮರ್ತೋಗ್ಬಿಟ್ಟಿದ್ರು. ನಾನೇ ನಿಮಗೆ ಕೊಟ್ಟರಾಯ್ತು ಅಂತ ತೊಗೊಂಡು ಬರೋದಕ್ಕಂತ ಹೋಗಿದ್ನಾ. ಅದು ಒಂದೊಂದು ಕಹಿ ಇರ್ತಾವ್ರಿ, ಅದಕ್ಕೋಸ್ಕರ ನಿಮಗೆ ಕಹಿ ಇರೋದು ಬರಬಾರ್ದಲ್ಲ, ಅದಕ್ಕೋಸ್ಕರ ನಾನೇ ಒಂದೆರಡು ಕುತ್ಕೊಂಡು ತಿಂತಾ ಇದ್ದೆ. ಇನ್ನೇನು ನಿಮಗೆ ಬಂದು ಕೊಡಬೇಕು ಅಂತ ಅನ್ನೋಷ್ಟರಲ್ಲಿ ನೀವೇ ಬಂದುಬಿಟ್ರಿ ಸರ್. ತೂರಿ ಕಡ್ಲಿ ತಿನ್ನಿರಿ, ಇದು ತಿಂದರೆ ನಿಮ್ಮ ತಲೆ ಮಸ್ತ್ ಓಡ್ತೈತೆ ನೋಡ್ರಿ. ನೇತ್ರ, ನಿನಗೇನಾದರೂ ತಲೆ ಕೆಟ್ಟಿದೆನಾ? ಇಷ್ಟೊತ್ತು ಕೆಟ್ಟಿರಲಿಲ್ಲ ಆಗಿತ್ತು, ಇವಾಗ ನಿಮ್ಮ ಜೊತೆ ಇರಬೇಕಲ್ಲ ತಾನಾಗಿನೇ ಕೆಟ್ಟೋಗುತ್ತೆ. ಏನದು ಏನೋ ಅಂದೆಲ್ಲ? ಏನಿಲ್ಲ ಸರ್, ಬರೀ ಸರ್ ನಾ ಹೆಲ್ಪ್ ಮಾಡ್ತೀನಿ. ನಿಮ್ಗೇನು ಹೆಲ್ಪ್ ಮಾಡ್ಬೇಕು ಹೇಳಿ. ಇನ್ನೊಂದು ಸಲ ಏನಾದರೂ ನನ್ನನ್ನು ಅಮಾರಿಸಿ ಬೇರೆ ಏನಾದರೂ ಕೆಲಸ ಮಾಡಿದ್ದು ನಾನು ಏನಾದರೂ ನೋಡಿದೆ ಅಂದರೆ ಸ್ಯಾಲ್ರಿ ಕಟ್ ಮಾಡಿಬಿಡ್ತೀನಿ, ಹುಷಾರ್. ಸ್ಯಾಲ್ರಿ ಕಟ್ ಮಾಡಿಬಿಡ್ತೀನಿ, ಏನಾದರೂ ಹೇಳಷ್ಟೇ ಸ್ಯಾಲ್ರಿ ಕಟ್ ಮಾಡಿಬಿಡ್ತೀನಿ. ನೇತ್ರ, ಬರ್ತೀಯ ಅಥವಾ ನಾನೇ ಬರಲ್ಲ ಅಲ್ಲಿಗೆ? ಅಯ್ಯೋ ಬಂದೆ ಸರ್. ಆ ಕಡಲೆಕಾಯಿನ ಇಲ್ಲಿ ನನ್ನ ಪಕ್ಕ ಇಡು, ಹೋಗಿ ನನ್ನ ಲ್ಯಾಪ್ಟಾಪ್ ತೊಗೊಂಡು ಬಾ, ಕಾರಲ್ಲಿದ್ದೆ ನೋಡು. ಓಕೆ ಸರ್. ಏನು ಹುಡುಗಿಯೋನು ಏನಪ್ಪ, ಸೀರಿಯಸ್ನೆಸ್ಸೇ ಇಲ್ಲ. ಶಿಟ್, ಏನಪ್ಪ ಇವಳು. ಸರ್ ಲ್ಯಾಪ್ಟಾಪ್ ತಂದು ಕೊಟ್ಟಿದ್ದೀನಲ್ಲ, ಇವಾಗ ನಾನು ಹೊರಗಡೆ ಹೋಗ್ಬೋದಾ? ನಾನು ಇಲ್ಲದೇ ಇದ್ದರೆ ನಿಮಗೆ ಪಾಪ ಡಿಸ್ಟರ್ಬ್ ಆಗುತ್ತೆ ಸರ್, ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಬೇಕಾದರೆ ಕರೀರಿ, ಇಲ್ಲೇ ಹೊರಗಡೆನೇ ಇರ್ತೀನಿ ಹಾಲಲ್ಲಿ. ಏನು ಹಾಲಿಗೆ ಹೋಗೋದು ಬೇಡ, ಇಲ್ಲೇ ಇರು. ಏನಾದರೂ ಕೆಲಸ ಇದ್ದರೆ ಹೇಳ್ಬೇಕು ನಿನಗೆ. ಮೊದಲು ಆ ಡಾಕ್ಯುಮೆಂಟ್ಸ್ ಎಲ್ಲ ಯಾರು ತೊಗೊಂಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡು, ಆಮೇಲೆ ಅಡ್ಡಾಡಂತೆ ಅಂತ ಹೊರಗಡೆ. ಹಲೋ, ಏನು ಮಾಡ್ತಾ ಇದೀಯಾ? ಆ ಕಡೆಯಿಂದ ಈ ಕಡೆ ಎದಕ್ಕೆ ಓಡಾಡ್ತಾ ಇದೀಯಾ? ಅಯ್ಯೋ ಸರ್, ನೀವೇ ಹೇಳಿದ್ರಲ್ಲ ಏನಾದರೂ ಪ್ಲ್ಯಾನ್ ಮಾಡು ಅಥವಾ ಯಾರು ಕಳ್ತನ ಮಾಡಿದ್ದಾರೆ ಅಂತಂದು ಯೋಚನೆ ಮಾಡು ಅಂತಂದ್ರಲ್ಲ, ಅದಕ್ಕೆ ಸರ್ ಯೋಚನೆ ಮಾಡ್ತಾ ಇದ್ದೀನಿ. ಒಂದೇ ಕಡೆ ಕೂತ್ಕೊಂಡ್ರೆ ನನ್ನ ತಲೆನೇ ಓಡೋದಿಲ್ಲ, ಅದಕ್ಕೋಸ್ಕರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಇರಿ ಸರ್, ಏನೋ ಪ್ಲ್ಯಾನ್ ತಲೆಯಲ್ಲಿ ಬರ್ತಾಯಿದೆ. ಇನ್ನೇನು ಪ್ಲ್ಯಾನ್ ಬರ್ತಾಯಿತ್ತು ಸರ್, ನೀವು ಕರೆದೆಲ್ಲ ಕೆಡಿಸ್ಬಿಟ್ರಿ. ಇವಾಗ ನೋಡಿ, ಇವಾಗ ಮತ್ತೆ ಒಂದು 4 ರೌಂಡ್ ಹಾಕಬೇಕು, ಅವಾಗ ಏನಾದರೂ ಪ್ಲ್ಯಾನ್ ಬರುತ್ತೆ ನನ್ನ ತಲೆಯಲ್ಲಿ. ಬರುತ್ತೆ, ದೊಡ್ಡ ಪ್ಲ್ಯಾನೇ ಬರುತ್ತೆ ನಿನ್ನ ತಲೆಯಲ್ಲಿ. ಹೋಗು ಕಾಫಿ ಮಾಡ್ಕೊಂಬಾ ಫಸ್ಟ್. ಏನಾಯ್ತು ನಿನಗೆ ಅಂತೆಲ್ಲ? ಹೋಗಿ ಕಾಫಿ ಮಾಡ್ಕೊಂಬಾ. ಸರ್ ಇವಾಗ ತಾನೇ ಕಾಫಿ ಮಾಡ್ಕೊಂಬಂದು ಕೊಟ್ಟಿದ್ದೀನಲ್ಲ ಸರ್, ಮತ್ತೆ ಕಾಫಿನಾ? ಹೌದು, ನಂಗೆ ಕಾಫಿ ಇದ್ರೇ ಕೆಲಸ ಮಾಡೋದಕ್ಕೆ ಮೂಡ್ ಬರೋದು. ಹೋಗಿ ಕಾಫಿ ಮಾಡ್ಕೊಂಡು ಬಾ. ಸರ್ ಕಾಫಿ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ ಸರ್, ಕೈ ಎತ್ತೋದಕ್ಕೆ ಆಗ್ತಾಯಿಲ್ಲ. ಪ್ಲೀಸ್ ಸರ್, ಅಷ್ಟು ಕಾಫಿ ಹೆಲ್ತಿಗೆ ಒಳ್ಳೇದಲ್ಲ, ಬೇಡ ಬಿಡಿ ಸರ್, ಆಮೇಲೆ ಮಾಡ್ಕೊಂಬಂದು ಕೊಡ್ತೀನಿ ಬೇಕಾದರೆ. ಹೌದಾ? ಹಾಗಾದರೆ ನಿನ್ನ ಸ್ಯಾಲ್ರಿನಲ್ಲಿ ಇವಾಗ 1,000 ರೂಪಾಯಿ ಕಟ್ ಮಾಡ್ತೀನಿ ಇರು. ಅಯ್ಯಯ್ಯೋ ಬೇಡ ಸರ್, ಸ್ಯಾಲ್ರಿಯನ್ನು ಕಟ್ ಮಾಡೋದು ಬೇಡ. ಇವಾಗ ನಿಮ್ಗೇನು ಕಾಫಿ ತಾನೇ? ಓಕೆ ಸರ್, ಹಿಂಗೆ ಬಂದುಬಿಡ್ತೀನಿ ನೋಡಿ ಸರ್ ಕಾಫಿ ಮಾಡಿಕೊಂಡು. ಸ್ಯಾಲ್ರಿ ಕಟ್ ಅಂದರೆ ಸಾಕು, ಕೆಲಸ ಎಲ್ಲ ಕೇಳ್ತಾಳೆ. ಹಿಂಗೆ ಮಾಡಬೇಕು ಅವಳಿಗೆ. ಹಾಂ ಚರಣ್, ಆಫೀಸಲ್ಲೆಲ್ಲ ಸಿಚುವೇಶನ್ ಹೇಗಿದೆ? ಸಿಚುವೇಶನ್ ಹಾಗೇ ಇದೆ ಸರ್, ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಚೇರ್ಮನ್ ಅವರು ಪದೇ ಕಾಲ್ ಮಾಡ್ತಾನೆ ಇದ್ದಾರೆ, ಎಲ್ಲಿದ್ದಾನೆ ಸಾಗರ್ ಎಲ್ಲಿದ್ದಾನೆ ಅಂತ. ನಾನು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಖುಷಿ ಅಕ್ಕ ಅವರು ಕಾಲ್ ಮಾಡಿದರು, ಎಲ್ಲಿದ್ದಾನೆ ಸಾಗರ್ ಅಂತ ಟೆನ್ಷನಲ್ಲಿ. ನೀವು ಮನೆಗೆ ಕಾಲ್ ಮಾಡಿ ಒಂದ್ಸಲ ಮಾತಾಡ್ತೀರಾ? ಬೇಡ ಇರು ಚರಣ್, ಯಾಕೋ ಯಾರಿಗೂ ಇನ್ಫಾರ್ಮ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೋ ಇಲ್ಲೇ ನಮ್ಮ ಸುತ್ತಮುತ್ತಲು ಇರೋರೇ ಯಾರೋ ಒಬ್ಬರು ಇದನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಅದಕ್ಕೋಸ್ಕರ ಸದ್ಯಕ್ಕೆ ಯಾರ ಮುಂದೆ ಏನು ಹೇಳೋದಕ್ಕೂ ಬೇಡ. ಸಾಗರ್ ಆರಾಮಿದ್ದಾನೆ, ಒಂದು ಸ್ವಲ್ಪ ಏನೋ ಕೆಲಸ ಸಲುವಾಗಿ ಹೊರಗಡೆ ಹೋಗಿದ್ದಾನಂತ ಅಷ್ಟೇ ಹೇಳಿ ಮ್ಯಾನೇಜ್ ಮಾಡಿ ನೀನು, ಸರಿನಾ? ಓಕೆ ಸರ್. ಅವನು ನಿತಿನಲ್ಲಿದ್ದಾನೆ? ಅವನು ಇಲ್ಲೇ ನನ್ನ ಜೊತೆನೇ ಇದ್ದಾನೆ ಸರ್. ನಾವು ಡಾಕ್ಯುಮೆಂಟ್ಸ್ ಎಲ್ಲಿದೆ ಏನು ಅಂತ ಆಫೀಸಲ್ಲೇ ಚೆಕ್ ಮಾಡ್ತಾ ಇದ್ದೀವಿ ಸರ್, ಒಂದು ರೌಂಡು. ಓಕೆ, ಮತ್ತೇನಾದರೂ ಪ್ಲ್ಯಾನ್ ಏನಾದರೂ ಗೊತ್ತಾದರೆ ನಂಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಏನೇ ಸಣ್ಣದ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದರೂ ನಂಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಹೇಳಬೇಕು, ಓಕೆನಾ? ಓಕೆ ಸರ್. ಸರ್ ಕಾಫಿ. ಹಾಂ, ಅಲ್ಲಿ ಇಡು ಬೆಡ್ ಮೇಲೆ. ಯಾಕೆ ಸರ್, ಏನಾಯಿತು? ಟೆನ್ಷನಲ್ಲಿದ್ದೀರಲ್ಲ? ಅದು ನಾನು ಇಲ್ಲಿರೋದು ಮನೆಯಲ್ಲಿರೋ ಎಲ್ರಿಗೂ ಗೊತ್ತಿಲ್ಲಲ್ಲ, ಯಾರಿಗೂ ಗೊತ್ತಿಲ್ಲ ಇವಾಗ ನಾನು ಇಲ್ಲಿರೋದು. ಅದಕ್ಕೋಸ್ಕರ ಮನೆಯಲ್ಲಿರೋ ಎಲ್ಲರೂ ಟೆನ್ಷನ್ ಆಗಿದ್ದಾರೆ, ಸಾಗರ್ ಎಲ್ಲಿದ್ದಾನೆ ಅಂತ. ಕಂಟಿನ್ಯೂಸ್ ಆಗಿ ಚರಣ ಕಾಲ್ ಮಾಡ್ತಾನೆ ಇದ್ದಾರಂತೆ. ನಾನು ನನ್ನ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅದೇ ಹೇಳಿದ ಚರಣ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸಾರಿ ಸರ್, ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನೇ ಡಾಕ್ಯುಮೆಂಟ್ಸ್ ಇಸ್ಕೋಬಾರ್ದಿತ್ತು, ಅಕಸ್ಮಾತ್ ಇಸ್ಕೊಂಡ್ರು ನಾನೇ ನೀಟಾಗಿ ತೆಗೆದಿಡಬೇಕಾಗಿತ್ತು. ಸಾರಿ ಸರ್.
ಇರಲಿ ಬಿಡು, ಇವಾಗ ಆಲ್ರೆಡಿ ಆಗೋಗಿದೆ ಅಲ್ಲ, ಹಿಂದಿಂದೆಲ್ಲ ಎದಕ್ಕೆ ಯೋಚನೆ ಮಾಡೋದು. ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡು. ನೀನು ಸೀರಿಯಸ್ನಾಗಿ ಯೋಚನೆ ಮಾಡು. ಹೇಗಾದರೂ ಮಾಡಿ ಡಾಕ್ಯುಮೆಂಟ್ಸ್ ಇವತ್ತು ಎಷ್ಟೊತ್ತಿದ್ರು ಈವ್ನಿಂಗ್ ಅನ್ನಷ್ಟೇ ನಮ್ಗೆ ಸಿಗಲೇಬೇಕು. ನಾಳೆ ಬೆಳಗ್ಗೆನೇ ಮೀಟಿಂಗ್ ಇದೆ. ಓಕೆ ಸರ್, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಬಟ್ ಏನು ಗೊತ್ತಾಗ್ತಾನೇ ಇಲ್ಲ. ಒಂದು 2 ಮಿನಿಟ್ಸ್ ನನಗೆ ಟೈಮ್ ಕೊಡಿ ಸರ್, ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಆದಷ್ಟು ಬೇಗ ಏನಾದರೂ ಪ್ಲ್ಯಾನ್ ಮಾಡು. ಓಕೆ ಸರ್. ಹಾಂ ಸರ್, ನನಗೊಂದು ಪ್ಲ್ಯಾನ್ ಗೊತ್ತಾಯಿತು. ಪ್ಲ್ಯಾನಾ? ಏನದು?